ಸ್ವಲ್ಪ ವಾರ್ಮಪ್ ಆಗಲಿ ಬಿಟ್ಟಿದ್ದೀನಿ. ಸ್ನೇಹಿತರೆ, ಶುಭ ಮುಂಜಾನೆ ಎಲ್ಲರಿಗೂ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸ ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಸೊ ಇವತ್ತಿನ ಪಯಣ ಬಂದ್ಬಿಟ್ಟು ಕೊಡಗು ಕಡೆಗೆ. ಇವತ್ತು ಏನೋ ಸೊ ಇವತ್ತಿನ ರೈಡ್ ವಿಶೇಷ ಏನಂದರೆ ಗ್ರೂಪ್ ರೈಡ್. ಆಬ್ವಿಯಸ್ಲಿ ಮಲ್ಪೆ ರೈಡ್ ಆದಮೇಲೆ ತುಂಬ ದಿನ ಆದಮೇಲೆ ಗ್ರೂಪ್ ರೈಡ್ ಮಾಡ್ತಾಯಿದ್ದೀವಿ. ಸೇಮ್ ಸಂಚಾರಿ ಸೇನೆ ಗ್ರೂಪು, ಬಟ್ ಈ ಸಲ ಇನ್ನೂ ದೊಡ್ಡ ಸೇನೆ ಆಗಿದೆ. ಅಂದರೆ ಆಬ್ವಿಯಸ್ಲಿ ಲಾಸ್ಟ್ ಟೈಮು 12 ಜನ ಇದ್ದರು. ಈ ಸಲ 20+ ಬೈಕರ್ಸು ಒಂದೇ ಕಡೆಗೆ. ಕೆಲವರು ಕಾರಲ್ಲಿ ಬರ್ತಾರೆ. ಸೊ ಪ್ಲ್ಯಾನ್ ಬಂದುಬಿಟ್ಟು ಕೊಡಗುಗೆ ಹೋದ್ಮೇಲೆ ಏನೇನು ಅನ್ನೋದು ನಾನು ಹೇಳ್ತೀನಿ. ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ಬಾಗಮಂಡ್ಲಾಗೆ ಹೋಗಿದ್ವಿ. ಸೊ ಈ ಸಲ ಬೇಸಿಕಲಿ ಫಸ್ಟು ನಾವು ಪ್ಲ್ಯಾನ್ ಮಾಡಿದ್ದು ಗೋಣಿಕೊಪ್ಪ ಸೈಡ್ ಹೋಗೋಣ ಅಂತ. ಬಟ್ ಇಯರ್ ಎಂಡ್ ಆಗಿರೋದ್ರಿಂದ ರೂಮ್ಸು ಅದು ಇದು ಕೊರತೆ ಸಿಕ್ಕಿಲ್ಲ ಲಾಸ್ಟ್ ಮೂಮೆಂಟಲ್ಲಿ. ಸೊ ಬೈಕಿಂಗಲ್ಲಿ ಅದೊಂದು ಫಸ್ಟೇ ಪ್ಲ್ಯಾನ್ ಮಾಡ್ಕೋತೀವಿ ಬೈಕಲ್ಲಿ, ಓಕೆ, ಬಟ್ ರೂಮ್ ಸಿಗೋದು ಕಷ್ಟ ಇಯರ್ ಎಂಡ್ ಆಗಿರೋದ್ರಿಂದ. ಆಮೇಲೆ ಲಾಸ್ಟಲ್ಲಿ ಡಿಸೈಡ್ ಮಾಡಿದ್ವಿ ಸೀದಾ ಕೊಡಗು ತಾಲೂಕಿಗೆ ಹೋಗ್ಬಿಟ್ಟು, ಅಂದರೆ ಮಡಿಕೇರಿಗೆ ಹೋಗಿ ಅಲ್ಲಿ ಸುತ್ತಮುತ್ತ ನೋಡೋಣ, ಆದರೆ ಗಾಳಿಬೀಡು ಮಂದಲ್ಪೇಟೆ ಆ ಕಡೆ ಓಡೋಣ ಅಂತ. ಸೊ ಸಮಯ ಬಂದು 5:10. ನಮ್ಮದು ಲೈನಪ್ ಈಗ ಡೆಕಾತ್ಲೈನ್ ಹತ್ರ ಮೈಸೂರು ರೋಡಲ್ಲಿದೆ. ಟ್ರಾಫಿಕ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾವು ಇಲ್ಲಿ ಓಡೋದು ಬೆಟ್ರು. ಬೆಳಗ್ಗೆ ಚೈನ್ ಲೂಬೆಲ್ಲ ಮಾಡಿ ಇಟ್ಟಿದ್ದೀನಿ, ಏನೂ ತೊಂದರೆ ಇಲ್ಲ. ಏರ್ ಚೆಕ್ಕು ಮಾಡಿದ್ದೀನಿ. ಒಂದು ಆಲ್ಮೋಸ್ಟು 1000-1200 ಕಿಲೋಮೀಟ್ರ್ ಕವರ್ ಮಾಡ್ತೀವಿ ಈ ರೈಡಲ್ಲಿ. ಸೊ ಖುಷಿ ಇದೆ ಇಯರ್ ಎಂಡಲ್ಲಿ ಒಂದು ರೈಡ್ ಮಾಡೋದು. ಮಾಮೂಲಿ ಅದೇ ವರ್ಷ 26 ಬರುತ್ತೆ ಹೊಸ ವರ್ಷ, ಒಂದು ಹೊಸ ಉರ್ಪಿನೊಂದಿಗೆ ಸ್ಟಾರ್ಟ್ ಮಾಡಬೇಕು ಅಂದರೆ ಇಯರ್ ಎಂಡಲ್ಲಿ ಒಂದು ಒಳ್ಳೆ ರೈಡು ಸೇಫಾಗಿ ಮಾಡೋದು ಉತ್ತಮ. ಸೊ ನಾವು ಡೈರೆಕ್ಟಾಗಿ ಲೈನಪ್ ಹತ್ರ ಹೋಗ್ಬಿಟ್ಟು ಮಾತಾಡೋಣ. ವಾವ್, ಚರ್ಚೆ ಸಖತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ ಸ್ನೇಹಿತರೆ. ವೈಕುಂಠ ಏಕಾದಶಿ ಇರೋದ್ರಿಂದ ಲೈಟಿಂಗ್ಸ್ ನೋಡಿ ಸಖತ್ತಾಗಿ ಮಾಡಿದ್ದಾರೆ ಕೆಂಗೇರಿಲಿ. ನೆನ್ನೆನೂ ಇಲ್ಲೇ ಬಂದಿದ್ದೆ. ಏನಕ್ಕೆ ನಿಮ್ಗೆ ಗೊತ್ತಾ ಇದೆ, ಹಳೆ ಬ್ಲಾಗಲ್ಲಿ ರಿವರ್ ಇಂಡಿ ಶೋರೂಮ್ಗೆ ಬಂದಿದ್ದೆ. ಸ್ವಾಮಿ ದೇವರೇ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ನಮ್ಮ ಬಾಯ್ಸ್ ಇನ್ನೂ ಈಗ ತಾನೇ ಬಿಟ್ಟಿದ್ದಾರೆ ಮನೆ. ಆಬ್ವಿಯಸ್ಲಿ 5:30 ಅಂದರೆ 6 ಗಂಟೆ ಆಗುತ್ತೆ ಓಡೋದು. ಸೊ ನಿಮ್ಗೆ ಗೊತ್ತಿಲ್ಲ ಅಂದರೆ ಇದೇ ಸ್ನೇಹಿತರೆ, ರಿವರ್ ಇಂಡಿ ಎಲೆಕ್ಟ್ರಿಕ್ ಸ್ಕೂಟರ್ನ ಕೆಂಗೇರಿಯ ಹೊಸ ಬ್ರ್ಯಾಂಚು. ಬೆಳಕು ಕಣ್ಣಿನ ಆಸ್ಪತ್ರೆ ಪಕ್ಕದಲ್ಲಿದೆ. ಸಿಕ್ಕಾಪಟ್ಟೆ ಚಳಿ ಇದೆ. ದರ್ಶನ್ ಅವ್ರು ಬಂದಿದ್ದಾರೆ. ಹೈ, ಆರಾಮ? ನಮಸ್ಕಾರ. ಹೈ, ಹಲೋ. ನಾನು ನೀವು ಲೇಟ್ ಬರ್ತೀರಾ ಅಂದರು, ಹಂಗೆ ಅನ್ಕೊಂಡೆ. ಟೈಮಿಗೆ ಬಂದ್ವಿ. ಏನಂತ 5:30ಗೆ ಅಸೆಂಬ್ಲಿ ಹೇಳಿದ್ದು ಕೇಳ. 5:30ಗೆ ಹೇಳಿದ್ದು, ಬಟ್ ನನಗೆ ಸೂರ್ಯ ಹೇಳಿದ್ರು ದರ್ಶನ್ ಲೇಟ್ ಅಂತೆ, ಆರಾಮಾಗಿ ಹೋಗೋಣ ಅಂತ. ಮತ್ತು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬರ್ಬೇಕಲ್ಲ. ನಮ್ಮ ದರ್ಶನ್ ಅವ್ರು ರಾಸಿ ಹಾಕ್ಸಿದ್ದಾರೆ. ಸಖತ್ತು. ಅದು ಗ್ರೀನೇ ಕೊಡ್ತಾ ಇಲ್ಲ ಗುರು. ಹಾಂ, ನಾನು ಇದೇ ತೆಗಿಸ್ಬಿಟ್ಟೆ ಹೋದ ವಾರ. ಏನ ಟೈರ್ ಪ್ರೆಷರ್ದು ಮುಂದ್ಗಡೆ ಲಾಕ್ ಮಾಡಿದ್ದ, ಓಪನ್ ಇದೆ, ಹಿಂದ್ಗಡೆ ಲಾಕ್ ಮಾಡಿದ್ದಾನೆ. ಹೋಗ್ಬೇಕು ಅಕ್ಲೇಮ್ಗೆ ಹೋಗ್ಬೇಕು ಏನೋ ಮಾತಾಡೋಣ ಅನ್ಕೊಂಡು ಮುಂದ್ಗಡೆ ಹೊಡೆದಿ ಹಿಂದ್ಗಡೆ ಲೋನೆ ಹೊಡಿಯೋಕ್ಕಾಗಿಲ್ಲ. ಅದೇ ನಾನು ಅವತ್ತು ಹೇಳಿದ್ನಲ್ಲ, ಬೋಲ್ಟ್ ಬಿಚ್ಚೋದು ಹಿಂಸೆ. ಅದೇ ಅದು ಲಾಕೆ ಬೇಡ, ಇದನ್ನ ನಾರ್ಮಲ್ ಹಾಕ್ಬಿಡು ಅಂದ್ಬಿಟ್ಟೆ. ನಾನು ಅವತ್ತು ಸುಳ್ಳೆ ತೋರ್ಸತ್ತೆ. ನಾನು ಅವತ್ತು ಅದನ್ನೇ ಹೊಡೆದ್ರು 34 ತೋರ್ಸತ್ತೆ. ಸ್ವಲ್ಪ ರನ್ ಆದ್ಮೇಲೆ ಒಂದು 2 ಪಾಯಿಂಟ್ ಜಾಸ್ತಿ ತೋರಿಸುತ್ತೆ. ಕಮ್ಮಿ ತೋರ್ಸತ್ತೆ. ನಿಮ್ಗೆ ಕಮ್ಮಿ ತೋರಿಸ್ತಾ ಇದೆಯಾ? ಅರ್ಧ ಕಿಲೋಮೀಟ್ರಿಗೆ 34 ತೋರ್ಸತ್ತೆ. ನನಗೆ ಜಾಸ್ತಿ ತೋರಿಸ್ತಾ ಇದೆ. ಬಟ್ ಓಕೆ, ಪಂಚರ್ ಆದ್ರೆ ಗೊತ್ತಾಗುತ್ತಲ್ಲ. ಪಂಚರ್ ಆಗಲ್ಲ, ಟ್ಯೂಬ್ಲೆಸ್. ನೀನು ಹಾಕ್ಸಿದ್ಯಾ ತಾನೆ? ಹ್ಞೂ, ಎಲ್ಲೋ ಇದೆ ಬಲ್ಪ್ ಕಾಣುತ್ತೆ. ಬಲ್ಪು ಫ್ಲಿಪ್ಪರ್ ಹಾಕಿ ಅಂತ ಇಂಟರ್ಕಾಮ್ಸಲ್ಲಿ ಕನೆಕ್ಟ್ ಆಗಿರ್ತೀವಿ. ಏನಾದರೂ ಫಸ್ಟ್ ಸ್ಟಾಪ್ ಬೇಕು ಸ್ನೇಹಿತರೆ, ಫುಲ್ ಬ್ರೀಫಿಂಗ್ ಎಲ್ಲ ಆಯಿತು. ಸೊ ಇವತ್ತು ಆ್ಯಕ್ಚುಲಿ ಸ್ವಲ್ಪ ಗಾಡಿ ಜಾಸ್ತಿ ಇದೆ ಲಾಸ್ಟ್ ಟೈಮ್ಗಿಂತ. ಮಜಾ ಏನಂದರೆ ಸ್ನೇಹಿತರೆ, ನಮ್ಮ ಗ್ಯಾಂಗಲ್ಲಿ ಇನ್ನು 20 ಗಾಡಿಗಳು ಬಂದಿದೆ ಈ ಸಲ. ಸಣ್ಣ ಟೀಮಿಂದ ದೊಡ್ಡ ಟೀಮಾಗಿ ಬೆಳೆದಿರೋದೇ ಒಂಥರ ಖುಷಿ ಸಂಚಾರಿ ಸೇನೆ. ಅದರಲ್ಲೂ ವಿಶೇಷತೆ ಏನಂದರೆ ಎಲ್ಲ ಗ್ರೂಪ್ ರೈಡರ್ಸು, ಅಂದರೆ ಎಲ್ಲ ಕ್ಯಾಟಗರಿ, ಡಸಂಟ್ ಮ್ಯಾಟರ್, ಯಾವ ಬೈಕಾದರೂ ಓಕೆ. 200cc ಮೇಲೆ ನೋಡ್ಬೋದು. ಒಬ್ಬರು ಕರಿಜ್ಮಾದವ್ರು ಬಂದಿದ್ದಾರೆ. ಕರಿಜ್ಮಾ
ದರ್ಶನ್ ಅವ್ರ ಗಾಡಿ ಇದು. ದರ್ಶನ್ ಅವ್ರು ಯಾರು ಅಂತ ಗೊತ್ತಿಲ್ಲ ಅಂದರೆ ನಂದು ಇನ್ಸ್ಟಾಗ್ರಾಮ್ ಒಂದು ರೀಲು ಸಿಕ್ಕಾಪಟ್ಟೆ ವ್ಯೂಸಲ್ಲಿ ಹೊಡಿತ್ತು. ಒಳ್ಳೆ ಮೈಲೇಜ್ ಕೊಟ್ಟಿತ್ತು ಆ ಗಾಡಿ ನಮ್ಮ ಮಲ್ಪೆ ರೈಡಲ್ಲಿ. ಸೊ ಬೇಸಿಕಲಿ ಅವ್ರ ವೈಫು ಬಂದಿದ್ದಾರೆ ಇವತ್ತು, ನೋಡ್ಬೋದು. ಫುಲ್ಲು ರೆಡ್ ಲವರ್ ಅವರು, ಮಿಸ್ಟರ್ ಕನ್ನಡಿಗ. ಸಖತ್ ಫಂಕಿಯಾಗಿದೆ ಗಾಡಿ. ಸೊ ಸ್ನೇಹಿತರೆ, ಆ್ಯಕ್ಚುಲಿ 5:30ಕ್ಕೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು 6 ಕಾಲಾಗೋಯ್ತು ಟೈಮು. ನಿಮಗೆ ಗೊತ್ತಾಯಿದೆ ಮೈಸೂರು ರೋಡಲ್ಲಿ ಮೀಟ್ರಿಗೊಂದು ಹಂಪಿದೆ, ಎಂಥ CC ಗಾಡಿ ತಂದರೂ ಅಷ್ಟೇ ಸ್ಪೀಡಲ್ಲಿ ಹೋಗಬೇಕು. ಸೊ ಅದರಿಂದ ನಿಧಾನಕ್ಕೆ ಹೋಗಿ ಒಂದು ಪಿಟ್ ಸ್ಟಾಪ್ ಆದರೆ ಮದ್ದೂರು ಹತ್ರ ಎಲ್ಲರಿಗೂ ಟೀ ಕುಡಿಬೇಕಂತೆ. ಟೀ ಕುಡಿದ್ಬಿಟ್ಟು ಆಮೇಲೆ ಅಲ್ಲಿಂದ ಮತ್ತೆ ರೈಡನ್ನ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ಸ್ಟಾಪು ನೀವು ಕೇಳ್ಬೋದು, ಈಗ ಬೆಳಗಾವಿ ಮೇಲೆ ಹೋಗಲ್ಲ ನಾವು, ಮೈಸೂರಿಗೆ ಹೋಗ್ಬಿಟ್ಟು ತಿಂಡಿ ತಿನ್ಕೊಂಡು ಮೈಸೂರು ಟೌನ್ ಮೇಲೆ ಸಿಟಿ ಮೇಲೆ ಹೋಗ್ತೀವಿ. ಯೂಶ್ವಲಿ ಹುಣಸೂರು ಹೊಡಿಬೇಕು ಅಂದರೆ ನೀವು ಮೈಸೂರಿಗೆ ಹೋಗೋ ರೀಸನ್ನೇ ಇಲ್ಲ, ಅಂದರೆ ಬೇಕಾಗಿಲ್ಲ. ಆರಾಮಾಗಿ ಶ್ರೀರಂಗಪಟ್ಟಣ ರೈಟು ರಂಗನತಿಟ್ಟು ಮೇಲೆ ಹೋಗ್ಬೋದು. ಸೊ ಬಟ್ ಇವತ್ತು ತಿಂಡಿಗೆ ಪ್ಲ್ಯಾನ್ ಆಗಿರೋದ್ರಿಂದ ಅಲ್ಲಿ ಮೈಸೂರು ಸಿಟಿ ಒಳಗಡೆ ಹೋಗಿ ನಜರ್ಬಾದಲ್ಲಿ ತಿಂಡಿ ತಿಂದು ಆಮೇಲೆ ಓಡ್ತೀವಿ. ಅದು ಗಾಡಿ ನೋಡಿ, ನಂಬರ್ ಪ್ಲೇಟ್ ಅದು ಎಲ್ಲಿ ಹುಡ್ಕೋರೋದ್ರು 3000 ಅಂತೆ ನಂಬರ್. ಸಕ್ಕತ್ತಾಗಿದೆ ನಂಬರ್. ಏನಿದೆ ಸ್ನೇಹಿತರೆ ಇವತ್ತಿನ ವೆದರು, ಯಪ್ಪ ಫುಲ್ ಫಾಗು. ಇಮ್ಯಾಜಿನ್ ನಾವು 7:30-8 ಗಂಟೆ ಹುಣಸೂರು ಸೈಡ್ಗೆ ಏನಾದ್ರು ಹೋದರೆ ಪಿರಿಯಾಪಟ್ಟಣ ಸ್ಟ್ರೆಚ್ ಬರುತ್ತೆ. ಸೊ ಹೆವಿ ಫಾಗ್ ಅದು, ಅಲ್ಲಂತೂ ಗಾಡಿ ಓಡ್ಸೋಕ್ಕೆ ಆಗಲ್ಲ. ನಾನು ಐ ಥಿಂಕ್ ಲಾಸ್ಟ್ ಇಯರ್ ಹೋಗಿದ್ದು ಇದೇ ಟೈಮ್ಗೆ. ಅದಾದಮೇಲೆ ಈಗ ಕರೆಕ್ಟಾಗಿ 1 ಇಯರ್ ಆದಮೇಲೆ ಮಡಿಕೇರಿಗೆ ಹೋಗ್ತಾಯಿದ್ದೀನಿ. ಏನು ಗುರು ಇದು ಹಿಂಗಿದೆ ವೆದರು. ಚಳಿಗಾಲದಲ್ಲಿ ಬೆಳಿಗ್ಗೆ ಬರೋದು. ನಾನು ಆ್ಯಕ್ಚುಲಿ ಇನ್ನರ್ ಲೈನರ್ ಹಾಕ್ಕೊಂಡಿದ್ದೀನಿ, ಅಂದರೆ ಥರ್ಮಲ್ ಲೈನರು, ಅದ್ರ ಮೇಲೆ ರೈಡಿಂಗ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ. ಆದರೂ ಚಳಿ ಹೊಡಿತಾ ಇದೆ. ಬಟ್ ಒಂದು ಮೆಚ್ಚಬೇಕು, ಈ ರೈನಾಕ್ಸ್ ಗ್ಲೌಸ್ ಇದೆಯಲ್ಲ, ಆಲ್ ಕಂಡೀಷನ್ ಸ್ನೇಹಿತರೆ. ಅಂದರೆ ಎಕ್ಸ್ಟ್ರೀಮ್ ಕೋಲ್ಡು ಲೇಗೆಲ್ಲ ಕಂಪೇರ್ ಮಾಡಬೇಡಿ, ಅದಕ್ಕೆ ಬೇರೆ ನೀವು ಒಳಗಡೆ ಡೆಕಾತ್ಲಿಂದೊಂದು ವಿಂಟರ್ ಲೇಯರ್ ಬರುತ್ತಲ್ಲ ಅದನ್ನು ಹಾಕೋಬೋದು. ಬಟ್ ನನಗನ್ಸೋದು ಒಂದು ಮಟ್ಟಕ್ಕೆ ಚೆನ್ನಾಗಿ ತಡೀತಾ ಇದೆ. ಇದ್ರದ್ದು ಫುಲ್ ರಿವ್ಯೂ ನಮ್ಮ ಚಾನಲಲ್ಲಿದೆ, ಬೇಕಾದ್ರೆ ಇಲ್ಲ ಈ ಬಟನಲ್ಲಿ ಬಿಟ್ಟಿರ್ತೀನಿ. ಸೊ ದಯವಿಟ್ಟು ಚೆಕ್ ಮಾಡಿ. ಬಟ್ ಇದ್ರ ಜೊತೆ ಲಾಂಗ್ ರೈಡ್ ಮಾಡ್ತಾ ಇರೋದು ಇವತ್ತೇ ಫಸ್ಟು. ಸಖತ್ತಾಗಿದೆ. ನಮ್ಮ ಸೂರ್ಯ ಅವರು ಗ್ರೇ ಹೌಸ್ ಅನ್ನೋ ಎಕ್ಸಾಸ್ಟಲ್ಲಿ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಅದರದ್ದು DB ಕಿಲ್ಲರ್ ಬಿದ್ದೋಗಿತ್ತು ಮಲ್ಪೆ ರೈಡಲ್ಲಿ, ಮತ್ತೆ ಹಾಕ್ಸ್ಕೊಂಡಿದ್ದಾರೆ. ನಾನಿನ್ನೊಂದು ವರ್ಷದಲ್ಲಿ ಪವರ್ ರೇಂಜ್ ಎಕ್ಸಾಸ್ಟ್ ಹಾಕ್ಸ್ತೀನಿ. ಒಂದು NM ಎಷ್ಟಾದರೂ ಟಾರ್ಕ್ ಎಕ್ಸ್ಟ್ರಾ ಮಾಡುತ್ತೆ. ಡಸಂಟ್ ಮ್ಯಾಟರ್, ನಾನು ಅಂಥ ಸ್ಪೀಡಾಗೇನು ಹೊಡೆಯಲ್ಲ. ಬಟ್ ಸ್ಟಿಲ್ ಒಂದು ಸ್ವಲ್ಪ ಗಾಡಿ ಪೆಪ್ಪಿಯಾಗಿರುತ್ತೆ ಅಂತ ಅಷ್ಟೇ. ಆಮೇಲೆ ಇದ್ರದ್ದು ಡಿ-ಕಟ್ ಪೈಪ್ ಇದೆಯಲ್ಲ, ಹಿಮಾಲಯನ್ 450, ಇದು ಹೆವಿ ವೆಯ್ಟು 2 kg ಇದೆ. ಸೊ ಅದರಿಂದನೇ ಸ್ವಲ್ಪ ರೈಟ್ ಪುಲ್ ಜಾಸ್ತಿ ನಮ್ಮ ಗಾಡಿಗಳು. ತುಂಬ ಜನ ಹಿಮಾಲಯನ್ ಓನರ್ಸ್ ಇದೊಂದು ಪ್ರಾಬ್ಲಮ್ ಅಂತ ಹೇಳ್ತಾರೆ. ಪ್ರಾಬ್ಲಮ್ ಅಲ್ಲ, ಡಾಮಿನರಲ್ಲೂ ನಿಮಗೆ ಎಕ್ಸಾಸ್ಟು 2.5 kg ಬರುತ್ತೆ, 2.5 kg 3 kg ಬರುತ್ತೆ. ಅದ್ರದ್ದು ನೀವು ಹಿಂಗೆ ಬಿಟ್ಟರೆ ಹಿಂಗೆ ಕೈನ ಹೋಗ್ತಾ ಇರುತ್ತೆ ರೈಟ್ಗೆ. ಸೊ ಬೇಸಿಕಲಿ ಆ ಪ್ರಾಬ್ಲಮ್ ಅನ್ನೋಕ್ಕಿಂತ ವೆಯ್ಟ್ ಆ ಕಡೆ ಡಿಸ್ಟ್ರಿಬ್ಯೂಷನ್ ರೈಟ್ ಸೈಡ್ಗೆ ಪ್ರತಿ ಗಾಡಿಲೂ ಜಾಸ್ತಿ ಇರುತ್ತೆ. KTM ಅಂಥ ವಿಷಯದಲ್ಲಿ ಸೆಂಟ್ರಲಾಗಿ ಕೂರುತ್ತೆ, ಜಸ್ಟ್ ಬಿಕಾಸ್ ಅದ್ರ ಅಂಡರ್ ಬೆಲಿ ಎಕ್ಸಾಸ್ಟ್ ಬರುತ್ತೆ. ಸೊ ಈ ಥರ ನೀವು ಡಿ-ಕ್ಯಾಟ್ದು ಏನಾದರೂ ಆಲ್ಟ್ರೇಷನ್ ಮಾಡಿಕೊಂಡ್ರೆ ಇನ್ನೂ ವೆಯ್ಟ್ ಬ್ಯಾಲೆನ್ಸಿಂಗ್ ಚೆನ್ನಾಗಿರುತ್ತೆ. ಬಟ್ ಆಬ್ವಿಯಸ್ಲಿ ಮೈಲೇಜ್ ಕಮ್ಮಿ ಆಗುತ್ತೆ. ಆಮೇಲೆ ಇಂಜಿನ್ನು ಬೇಗ ಗ್ರೇ ಔಟ್ ಆಗುತ್ತೆ, ಡಾರ್ಕ್ ಔಟ್ ಆಗುತ್ತೆ. ಅದೊಂದು ಹುಷಾರಾಗಿರಬೇಕು. ಸಖತ್ ಫೀಲಿಂಗ್ ಇರೋ ಅರ್ಲಿ ಮಾರ್ನಿಂಗ್ ರೈಡು. ಗ್ರೂಪಲ್ಲಿ ಆರಾಮಾಗಿ ನನ್ನ ಗಾಡಿ ಮೈಲೇಜ್ ಬರ್ತಾಯಿಲ್ಲ BMC ಏರ್ ಫಿಲ್ಟ್ರಿಂದ ಅಂತೆಲ್ಲ ಅಂದ್ಕೋತಿದ್ದೆ. ದ್ಯಾಟ್ ಇಸ್ ಪ್ಯೂರ್ಲಿ ಎ ಮಿತ್ತು. ನೋಡಿ, ಹಿಮಾಲಯನ್ ಏನೇ ಆಲ್ಟ್ರೇಷನ್ ಮಾಡಿಸಿದ್ರು ಮೈಲೇಜ್ 32-33 ಬರುತ್ತೆ. ಜಸ್ಟ್ ಬಿಕಾಸ್ ನಾವು ಆ ಲೆವೆಲ್ ಕ್ರೂಸ್ ಮಾಡಲ್ಲ ಅಂತ ಅರ್ಥ. ಈಗ ಪೇಷಂಟ್ ಇಟ್ಟು ಹೊಡಿತಾ ಇದ್ದೀನಿ, ಪೇಷನ್ಸಲ್ಲಿ 100 ಒಳಗಡೆ ಆರಾಮಾಗಿ ಇಟ್ ಇಸ್ ಗಿವಿಂಗ್ 32-33. ಸೊ ಯು ಕ್ಯಾನ್ ಇಮ್ಯಾಜಿನ್ ಸ್ನೇಹಿತರೆ, ಗಾಡಿ ಮೈಲೇಜ್ ತೆಗಿಬೋದು. ಜಸ್ಟ್ ಬಿಕಾಸ್ ಸೋಲೋ ಹಿಡಿಬೇಕಾದ್ರೆ ನಮ್ಗೆ ಗೊತ್ತಾಗಲ್ಲ, ನಾವು ಬೇಗ ಟೈಮು ಅಂದರೆ ಬೇಗ ಪ್ಲೇಸಸ್ ಕವರ್ ಮಾಡೋಣ ಅಂತ ಹೊಡಿತಾ ಇರ್ತೀವಿ. ಸೊ ಅದರಿಂದ ಮೈಲೇಜ್ ಬರೋಲ್ಲ ಅನ್ನೋದಷ್ಟೇ. ಸನ್ರೈಸ್ ನೋಡಿ ಸ್ನೇಹಿತರೆ, ಸಕ್ಕತ್ತಾಗಿ ಕಾಣಿಸ್ತಿದೆ. ನಾನು ಅದೇ ಮೈಲೇಜ್ ಬಗ್ಗೆ ಹೇಳ್ತಿದ್ನಲ್ಲ. ಆಮೇಲೆ ನಂದು ಈಗ ಫ್ಯೂಲ್ ಎಕ್ಸ್ ಪ್ರೋದು ಮ್ಯಾಪಿಂಗ್ ಬಂದ್ಬಿಟ್ಟು 5ಅಲ್ಲಿದೆ.
ಸೊ ಒಂದು ಇನಫ್ ಪವರೇ ಕೊಡ್ತಾ ಇದೆ, ಬಟ್ ಸ್ಟಿಲ್ ಮೈಲೇಜ್ ನೋಡಿದ್ರೆ ಆರಾಮಾಗಿ ಬರುತ್ತೆ. ಈ ಹೈವೇಸಲ್ಲಿ ತುಂಬ ಜನಕ್ಕೆ ಪ್ರಶ್ನೆ ಇರುತ್ತೆ ಮೈಲೇಜ್ ಬರುತ್ತೆ ಬರಲ್ಲ ಅನ್ನೋದು. ಸೊ ಇದೊಂದು ಕ್ವಿಕ್ ಆನ್ಸರು, ಆಲ್ ಡಿಪೆಂಡ್ಸ್ ಆನ್ ವಾಟ್ RPM ಯು ಕೀಪ್ ದ ಬೈಕ್. ತುಂಬ ರಿವ್ ಮಾಡ್ತಾಯಿದ್ದೀರಾ 7000 RPM ಮೇಲೆ 140 ಮೇಲೆಲ್ಲ ಹೊಡಿತೀರ ಡೆಫಿನೆಟ್ಲಿ 25-23 ಅಂದ್ಕೋಬೋದು. ಪರ್ಫಾರ್ಮೆನ್ಸ್ ತೆಗಿಯೋದೆಲ್ಲ ಗಾಡಿ ತೆಗಿಬೋದು, ಬಟ್ ಮೈಲೇಜ್ ತೆಗಿಯೋಕ್ಕಾಗಲ್ಲ ಅಷ್ಟೇ, ಸಿಂಪಲ್ ಲಾಜಿಕ್ಕು. ಸೊ ಒಂದು ಆ್ಯಾವ್ರೇಜ್ ಆಗಿ ಹಿಮಾಲಯನ್ ಒಂದು 29 ಕೊಡುತ್ತೆ ಅಂತ ಹೇಳ್ಬೋದು. ಮೈಲೇಜ್ ಯಾರು ಕೇಳಿದ್ರು 29 ಆವ್ರೇಜ್, ಯಾವ ಸ್ಪೀಡಲ್ಲಿ ಹೋದ್ರೂ ಅನ್ನೋದು ಮಾಹಿತಿ. ಏನು ಗುರು, ಸನ್ರೈಸ್ ಸಕ್ಕತ್ತಾಗಿತ್ತು. ಅದು ಕರೆಕ್ಟಾಗಿ ಹುಲ್ ಮಧ್ಯದಲ್ಲೂ ಒಂಥರ ಈ ಫಾಗ್ ಲೇಯರ್ ಕ್ರಿಯೇಟ್ ಆಗಿತ್ತು. ಮಿಸ್ಟು, ಫಾಗಲ್ಲ ಮಿಸ್ಟು, ಹಿಮ ಬಿದ್ದಿರೋದು ಸಕ್ಕತ್ತಾಗಿತ್ತು. ಸೂರ್ಯ ಇಂಟರ್ಕಾಮ್ ಕನೆಕ್ಟ್ ಆಗಿದೆಯಾ? ಕನೆಕ್ಟ್ ಆಗಿದೆ ಇಂಟರ್ಕಾಮು. ಅದೇ ನೀವು ಮಾತಾಡ್ತಿಲ್ಲ. ಪಬ್ಲಿಕಲ್ಲಿದೆಯಾ? ಯಪ್ಪ, ಕೆಲವ್ರು ನಾರ್ಮಲ್ ಜಾಕೆಟ್ ಹಾಕೊಂಡವ್ರೆ. ಮೋಸ್ಟ್ಲಿ ಅಂಕಲ್ಗೆ ಚಳಿ ಆಗ್ತಿದೆ ಅನ್ಸ್ತಾರೆ. ಸಕ್ಕತ್ತಾಗಿದೆ ಸೂರ್ಯ. ಇದೊಂದು ನಾನು ಲಿಂಕ್ ಕಳಿಸಿ ಆರ್ಡರ್ ಮಾಡ್ತೀನಿ. ಲಿಂಕ್ ಅಲ್ಲ, ಯು ಹ್ಯಾವ್ ಟು ಗೋ ಆಫ್ಲೈನ್. ನಾನೇ ಕರ್ಕೊಂಡು ಹೋಗ್ತೀನಿ. ಒಳ್ಳೆ ಸನ್ರೈಸ್. ಆ ಕಡೆ ಮಿಸ್ಟ್ ಹಿಂಗೆ ಕೂತಿತ್ತು. ಇಂಟರ್ಕಾಮ್ ಕನೆಕ್ಟ್ ಮಾಡಿ ನಂದು. ಏನು ಕೇಳಿಸ್ತಾ ಇಲ್ಲ. ನಮ್ಮ ಗ್ಯಾಂಗಲ್ಲಿ ಇನ್ನೊಬ್ರು ಹಿಮಾಲಯನ್ ಅವರು ಜಾಯ್ನ್ ಆಗಿದ್ದಾರೆ. ಬ್ರೋ, ನಿಮ್ಮ ಹೆಸರು? ಹೇಮಂತ್. 5ನೇ ಗಾಡಿ ನಮ್ಮ ಗ್ಯಾಂಗಲ್ಲಿ ಹಿಮಾಲಯನ್. PPMS. ಓ, ಇಲ್ಲಿದೆ. ಓಕೆ, ಇದಕ್ಕೆ ಆ್ಯಪು ಇದೆ ಅಲ್ಲ? ಆ್ಯಪಲ್ಲೂ ತೋರಿಸುತ್ತಲ್ಲ? Much later. ಚೆನ್ನಾಗಿತ್ತು ಸ್ನೇಹಿತರೆ ತಿಂಡಿ ಪ್ಲ್ಯಾನು. ಯುವರಾಜ ಅಂತ ಹೋಟ್ಲು ನಜರ್ಬಾದ್ ಮೈಸೂರಲ್ಲಿ 150 ರೂಪಾಯಿಗೆ ಬಫೆ ತಿಂಡಿ, ಎಷ್ಟು ಬೇಕಾದ್ರೂ ತಿನ್ಬೋದು. ನೋಡಿ, ಈಗ ವರ್ಕ್ ಆಗ್ತಿದೆ. ಹೇಳ್ಬಿಟ್ಟು ಆನ್ ಮಾಡಿಸ್ಕೊಂಡ್ರು ಅವರು. ನಾನು ಚೆಕ್ ಮಾಡೋಣ ಅಂತ ಆನ್ ಮಾಡಿದೆ. ಸ್ನೇಹಿತರೆ, ಇದೊಂದು ಮಾಹಿತಿ ನನಗೆ ಆದಂಗೆ ಯಾರಿಗೂ ಆಗಬಾರ್ದು. ನೋಡಿ, ಯಾವುದರಿಂದ ಅಂದರೆ ಇದೊಂದು ಮೌಂಟ್ ತರಿಸ್ಕೊಂಡಿದ್ದೆ, ಹಾರಿಸಾಂಟಲ್ ಮೌಂಟು. ಅಮೆಝಾನಲ್ಲಿ ಸಿಗುತ್ತಿದ್ದು. Insta360ನ ಈ ಆ್ಯಂಗಲಲ್ಲಿ ಮೌಂಟ್ ಮಾಡ್ಬೋದು ಕ್ಯಾಮ್ರಾಗೆ. ಸೊ ಇದು ಹಾಕಿದ್ದೆ. ಎಷ್ಟು ವರ್ಸ್ಟ್ ಪ್ರಾಡಕ್ಟ್ ಅಂದರೆ, ಫಸ್ಟ್ ಆಫ್ ಆಲ್ ಪ್ಲಾಸ್ಟಿಕ್ಕು 2000 ರೂಪಾಯಿ ಇದು. ಓಕೆ, ನಾನೀಗ ನೋಡಲಿಲ್ಲ ಅಂದರೆ ಹೋಗ್ಬಿಡ್ತಾಯಿತ್ತು. ಇಲ್ಲಿ ಲಾಕ್ ಆಗಿದೆ ಅಂತ ತೆಗೆದೆ, ಪಟಾರ್ ಅಂತ ಬಿತ್ತು. ಸದ್ಯಕ್ಕೆ X4 ನೋಡಿ, ಇದೇ ಡಿಸ್ಅಡ್ವಾಂಟೇಜು. ಅಂದರೆ ಅಡ್ವಾಂಟೇಜು X4 X5ಗೆ. ಇದು ನಾನು ಜಸ್ಟು ಚೇಂಜ್ ಮಾಡ್ಬೋದು ಈಗ. ಅದೇ X5 ಆಗಿದ್ರೆ ಫುಲ್ ಲೆನ್ಸೇ ಚೇಂಜ್ ಮಾಡಬೇಕಾಗಿತ್ತು. ಸೊ ಸಿಕ್ಕಾಪಟ್ಟೆ ಸೆನ್ಸಿಟಿವ್. ಇದನ್ನು ರಿಟರ್ನ್ ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ರಿಟರ್ನ್ ಇದೆ ಆಪ್ಷನ್ನು. ಬಟ್ ವರ್ಸ್ಟ್ ಪ್ರಾಡಕ್ಟ್ ಗುರು. ಈ ಥರ ಮೋಟೋ ವ್ಲಾಗಿಂಗ್ ಸೆಟಪ್ಗಳು ಅದು ಹೆಂಗಾದರೂ ಮಾಡ್ತಾರೆ. ಅಮೆಝಾನಲ್ಲಿದೆ ದರಿದ್ರ. ನಮ್ಮ ಬಾಯ್ಸ್ ಎಲ್ಲ ಆ್ಯಕ್ಚುಲಿ ಪಾಸಾದರು. ನಾನು ಮೈಸೂರಿಗೆ ಸ್ವಲ್ಪ ಲೋಕಲ್ ಆಗಿರೋದ್ರಿಂದ ನಾನು ಡಿಪ್ಲೊಮಾ ಎಲ್ಲ ಇಲ್ಲೇ ಮಾಡಿದ್ದಲ್ಲ. ಸೊ ಹಿಂಗೆ ಸುತ್ಕೊಂಡು ಬಂದೆ. ಮ್ಯಾಪ್ ನೋಡಿದೆ, ಬೇಗ ಬಂದಿದ್ದೆ. ಅವ್ರು ಅಲ್ಲಿ ನಿಲ್ಲಿಸಿದ್ರು, ನಾನು ಇಲ್ಲಿ ಪೆಟ್ರೋಲ್ ಹಾಕ್ಸ್ತಾಯಿದ್ದೆ. ಸೊ ಪಾಸಾದರು. ಏನಿಲ್ಲ, ಕ್ಯಾಚ್ ಮಾಡೋದಷ್ಟೇ. ಸೊ ಸ್ನೇಹಿತರೆ, ಲಗೇಜ್ ಸೆಟಪ್ಪು ಮೋಟೋ ಬಾಕ್ಸ್ ಆ್ಯಕ್ಚುಲಿ ಸೇಲ್ಗೆ ಹಾಕಿದ್ದೆ ನಾನು ಇನ್ಸ್ಟಾಗ್ರಾಮಲ್ಲಿ. ಬಟ್ ಸದ್ಯಕ್ಕೆ ಇರಲಿ, ಇದೊಂದು ರೈಡ್ಗೆ ಅಂತ ವಾಪಸ್ ಡಿಲೀಟ್ ಮಾಡಿಬಿಟ್ಟೆ ಆ ಪೋಸ್ಟ್ನ. ಪಿರಿಯಾಪಟ್ಟಣ, ಹುಣಸೂರು, ಕುಶಾಲನಗರ ಆದಮೇಲೆ ಟಿಬೆಟನ್ ಪೆಟ್ರೋಲ್ ಬಂಕ್ ಹತ್ರ ಲೆಫ್ಟ್ ತೊಗೊಂಡು ಸೀದಾ ಒಂದು ಗೋಲ್ಡನ್ ಟೆಂಪಲ್ ಒಳಗಡೆ ಹೋಗಲ್ಲ, ಸುಮ್ಮನೆ ಒಂದು ರೌಂಡು ಹಂಗೆ ಪಾಸಾಗಿ ಎಕ್ಸಿಟ್ ಆಗ್ತೀವಿ. ಏನಕ್ಕೆ ಗೋಲ್ಡನ್ ಟೆಂಪಲ್ ಒಳಗಡೆ ಹೋಗಲ್ಲ ಅಂದರೆ, ವೀಕೆಂಡು ಸಿಕ್ಕಾಪಟ್ಟೆ ಕ್ರೌಡ್ ಇರ್ತಾರೆ. ಲಾಸ್ಟ್ ಟೈಮ್ ಹೋದಾಗ ಗಾಡಿ ಪಾರ್ಕ್ ಮಾಡಿ ಅಲ್ಲಿ ಒಳಗಡೆ ಹೋಗೋ ಅಷ್ಟರಲ್ಲಿ ಜಾಕೆಟ್ ಹಾಕ್ಕೊಂಡು ಮೈಕೈಯೆಲ್ಲ ಬಿದ್ದೋಗ್ಬಿಟ್ಟಿತ್ತು. ಸೊ ಈ ಸಲ ತಪ್ಪು ಮಾಡಲ್ಲ. ಕೆಲವು ಬಾಯ್ಸು ಹೊಸಬ್ರಾಗಿದ್ದಾರೆ ನಮ್ಮ ರೈಡಿಂಗ್ ಗ್ರೂಪಲ್ಲಿ. ಅದಕ್ಕೆ ಜಸ್ಟ್ ಒಂದು ಕುಶಾಲನಗರ ಆ ಕಡೆಯಿಂದ ಹೋಗಿ ಅಂದರೆ ಲೆಫ್ಟ್ ಸೈಡ್ ತೊಗೊಂಡು ಸೀದಾ ಎಕ್ಸಿಟ್ ಆಗ್ತೀವಿ. ಸೊ ಸದ್ಯಕ್ಕೆ ನಾವು ಅವ್ರನ್ನ ಫಸ್ಟು ಕ್ಯಾಚ್ ಮಾಡೋಣ ನಮ್ಮ ಗ್ರೂಪ್ನ. ಅಪ್ಪ, ಈ ಹುಣಸೂರು ರೋಡು ಸಕ್ಕತ್ತಾಗಿದೆ ಗುರು. ಲಾಸ್ಟ್ ಟೈಮ್ ಬಂದಾಗ ಹೆವಿ ಪ್ಯಾಚ್ ವರ್ಕ್ ಮಾಡಿದರು, ಮಧ್ಯ ಪ್ಯಾಚು. ಬಟ್ ಈ ಸಲ ಕ್ರೇಜಿಯಾಗಿದೆ. ಬಟ್ ಐ ಡೋಂಟ್ ನೋ ಮುಂದಕ್ಕೆ ಹೋಗ್ತಾ ಹೆಂಗಿದೆ ಅಂತ. ಬಟ್ ಸೋ ಫಾರ್ ಚೆನ್ನಾಗಿದೆ. ಆಮೇಲೆ ಪಿರಿಯಾಪಟ್ಟಣ ಟು ಕುಶಾಲನಗರ ಅಷ್ಟೇ ರೋಡು.
ಇದೊಂದು ಫೇಮಸ್ ಸ್ಪಾಟು ಅವರೆಕಾಳಿಗೆ. ಅಯ್ಯೋ, ಎಕ್ಸ್ಪೆಷಲಿ ವಿಂಟರ್ ಟೈಮಲ್ಲಿ ಜಸ್ಟ್ ನಾನು ಆ್ಯಂಬುಲೆನ್ಸ್ ಬಂತು ಲೆಫ್ಟ್ ಕೊಡೋಕ್ಕೆ ಹೋದೆ, ಬೋಡಿ ಮಕ್ಳಿಗೆ ಅಷ್ಟು ಅರ್ಜೆಂಟು. ಈ ಕಾರವರು ಕೆಲವೊಂದು ಸಿವಿಲ್ ಸೆನ್ಸ್ ಇರಲ್ಲ, ಅದು ಬೇರೆ. ಇನ್ನೊಂದು ಕಾಮನ್ ಸೆನ್ಸೇ ಇರಲ್ಲ. ನೋಡಿ, ಆ್ಯಂಬುಲೆನ್ಸ್ ಬರ್ತಾ ಇದೆ, ನುಗ್ತಾ ಇದ್ದಾರೆ ಹಂಗೇ. ನಾನೀಗ ಅವ್ನ ಸೈಡ್ ಕೊಡೋಕ್ಕೆ ಹೋಗಿ ನನ್ನ ಬ್ಯಾಲೆನ್ಸ್ ತಪ್ಪಿತ್ತು. ಸ್ನೇಹಿತರೆ, ಈ ಜಾಗ ಹುಣಸೂರು ಹತ್ರ. ಸೊ ಅವರೆಕಾಳಿಗೆ ಸಿಕ್ಕಾಪಟ್ಟೆ ಫೇಮಸ್ಸು. ಐ ಥಿಂಕ್ ಮೂಕನಹಳ್ಳಿ ಏನೋ ಮೂಕ ಅಂತ ಏನೋ ಬರುತ್ತೆ, ಹೆಸರು ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ಕಾರ್ ಸ್ಪಾಟ್ ಮಾಡಿದೆ ಗುರು. ನೋಡಿ ಇಲ್ಲಿ ಸ್ನೇಹಿತರೆ, ಗಾಡಿ ಬೆಂಟ್ಲಿ. ಆ ಕಲರ್ಗೂ ಆ ಗಾಡಿಗೂ ಅಲ್ಲಲ್ಲ ಹಿಂದ್ಗಡೆಯಿಂದ ಒಳ್ಳೆ 2 ಕಣ್ಣಿದ್ದಂಗಿದೆ ಬ್ರೇಕ್ ಲೈಟ್ಸು. ಕ್ರೇಜಿ. ನಮ್ಮದು ಇನಿಷಿಯಲ್ ಪ್ಲ್ಯಾನ್ ಇದ್ದಿದ್ದು ಇಲ್ಲಿ ಲೆಫ್ಟು ಗೋಣಿಕೊಪ್ಪ ರೋಡ್ ಇದೆಯಲ್ಲ, ಆನೆಚೌಕು ರೋಡು, ಅಲ್ಲಿ ರೆಸಾರ್ಟ್ಗೆ. ಒಬ್ಬ ಬಿ ಮಗ ರೆಸಾರ್ಟ್ ಅವನು ಕೊನೆ ಮೂಮೆಂಟಲ್ಲಿ ಕರೆಂಟ್ ಇಲ್ಲ ಸರ್ ಅಂತೆಲ್ಲ ಕತೆ ಕಟ್ಬಿಟ್ಟು ಕ್ಯಾನ್ಸಲ್ ಮಾಡೋಂಗೆ ಮಾಡ್ಬಿಟ್ಟ. ಸೊ ಅದರಿಂದ ಇವತ್ತು ಲಾಸ್ಟ್ ಮೂಮೆಂಟಲ್ಲಿ ಆಗಲೇ ಹೇಳ್ದಂಗೆ ಮಡಿಕೇರಿಗೆ ಆ್ಯಕ್ಚುಲಿ ಪ್ಲ್ಯಾನ್ ಇರಲಿಲ್ಲ, ಅಲ್ಲಿ ಒಳ್ಳೆ ರೆಸಾರ್ಟ್ ಬುಕ್ ಆಗಿತ್ತು. ಇದೆಲ್ಲ ಆಗುತ್ತೆ ಸ್ನೇಹಿತರೆ ಈ ಇಯರ್ ಎಂಡಲ್ಲಿ. ಗೋಲ್ಮಾಲ್ಗಳು, ಆಮೇಲೆ ಅಡ್ವಾನ್ಸ್ ರಿಟರ್ನ್ ಮಾಡ್ದೆ. ಸೊ ಈಗ ಇನ್ನೊಂದು ಕಡೆ ಹೋಗ್ತಾಯಿದ್ದೀವಿ. ಹೋಪ್ಫುಲಿ ಅದು ಪ್ರಾಪರ್ಟಿ ಚೆನ್ನಾಗಿದೆ, ಯಾಕಂದರೆ ಅಬಿ ಫಾಲ್ಸ್ ರೋಡಲ್ಲಿ ಬರುತ್ತೆ, ಅಲ್ಲಿಂದ ಮಂದಲ್ಪಟ್ಟಿನೂ ಹತ್ರನೇ. ಸೊ ನೋಡೋಣ. ಸದ್ಯಕ್ಕೆ ಮಟ್ಟ ಮಧ್ಯಾಹ್ನ ಆಗಿರೋದ್ರಿಂದ ಫುಲ್ಲು ಒಂಥರ ಡಿಹೈಡ್ರೇಟ್ ಆಗಿಬಿಟ್ಟಿದೆ ಬಾಡಿ. ಇನ್ನೇನು ನಾವು ಕುಶಾಲನಗರ ದಾಟ್ತಿದ್ದಂಗೆ ಆ ಕೊಡಗು ಫೀಲಿಂಗ್ ಬರುತ್ತೆ. ಆಮೇಲೆ ಮತ್ತೆ ಎಲ್ಲ ಹುಡುಗರೆಲ್ಲ ಬೂಸಪ್ಪ ಆಗ್ಬಿಡ್ತಾರೆ. ಮನು ಬೇಕಾದ್ರೆ ಇಡೀ ದಿನ ಗಾಡಿನ ಸ್ಯಾಡ್ಲಿಂಗಲ್ಲೇ ಹೊಡೆದು ಬಿಡ್ತಾರೆ. ಆಲ್ ಡೇ ಈ ಕ್ಯಾನ್ ಸ್ಯಾಡಲ್. ಆದಿ ಟ್ರಿಪಲ್ ರಶ್ ಆದಿ ಅವ್ರ ಊರು. ನಾನು ಆ್ಯಕ್ಚುಲಿ ಸ್ಕೂಲಿಂಗ್ ಇಲ್ಲೇ ಮಾಡಿದ್ದು, ನಮ್ಮ ಪಿರಿಯಾಪಟ್ಟಣ, ನಮ್ಮ ಹೆಣ್ಣೆ. ಸೊ ಸಿಕ್ಕಾಪಟ್ಟೆ ಬಾಲ್ಯದ ನೆನಪುಗಳಿಲ್ಲಿ ಜಾಸ್ತಿ ಇದೆ ನನಗೆ. ದರ್ಶನ್ ಅವ್ರ ವೈಫು ಟಾಪ್ ಬಾಕ್ಸ್ ಮೇಲೆ ಕುತ್ಕೊಂಡ್ಬಿಟ್ಟವ್ರೆ. ಸ್ಟ್ಯಾಂಡ್ ಆ್ಯಂಡ್ ಡೆಲಿವರ್. ತಗೋ. ಏನು ಕ್ಯೂಟ್ ಆಗಿದೆ ಭೇಟಿಯನ್ ಮಕ್ಕಳು.